ಗೋಡೆ ಕುಸಿದು ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ. ಮಂಗಳೂರಿನ ದೇರಳಕಟ್ಟೆ ಬಳಿಯ ಮುಂಟೆಪದವು ಕೋಡಿಯಲ್ಲಿ ಘಟನೆ ನಡೆದಿದೆ. 60 ವರ್ಷದ ಪ್ರೇಮ ಪೂಜಾರಿ ಮೃತ ದುರ್ದೈವಿ ಅನ್ನೋದು ಗೊತ್ತಾಗ್ತಾ ಇದೆ. ಅವಶೇಷಗಳಡಿ ಸಿಲುಕಿದಂತಹ ತಾಯಿ ಮತ್ತು ಇಬ್ಬರು ಮಕ್ಕಳನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಪ್ರಾಣ ರಕ್ಷಣೆಗಾಗಿ ಮಹಿಳೆ ಅಂಗಲಾಚುತ್ತಾ ಇದ್ದಾರೆ. ಅವಶೇಷಗಳಡಿ ಸಿಲುಕಿದವರಿಗಾಗಿ ಈಗ ರಕ್ಷಣಾ ಕಾರ್ಯವನ್ನ NDRF SDRF ಟೀಮ್ ಮುಂದುವರೆಸಿದೆ. ಬೆನ್ನಿನ ಮೇಲೆ ಯಮಭಾರ ಬಿದ್ದಿದೆ, ಯಮಭಾರದ ಗೋಡೆ ಬಿದ್ದಿದೆ. ಆ ನೋವನ್ನು ಲೆಕ್ಕಿಸದೆ ತಾಯಿ ಕೈಯನ್ನು ಅಡ್ಡ ಇಟ್ಟು ಮಗುವನ್ನು ಯಾವ ರೀತಿ ರಕ್ಷಿಸಿದ್ದಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅದನ್ನ ಬೃಹದಾಕಾರದ ಗೋಡೆ ಮೈ ಮೇಲೆ ಬಿದ್ದಿದೆ. ಸಿಮೆಂಟಿನ ಗೋಡೆ. ಅದು ಯಾವ ಪ್ರಮಾಣದಲ್ಲಿರುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಮಗುವಿನ ಮೇಲೆ ಬೀಳದೇ ಇರೋ ರೀತಿಯಲ್ಲಿ, ಮಗುವಿಗೆ ಸಣ್ಣದೊಂದು ಗಾಯ ಆಗದೆ ಇರುವಂತಹ ನಿಟ್ಟಿನಲ್ಲಿ ಆ ಮಗುವನ್ನ ತಾಯಿ ರಕ್ಷಿಸಿದಂತಹ ಪರಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಅಷ್ಟೂ ಭಾರವನ್ನು ತನ್ನ ಬೆನ್ನ ಮೇಲೆ ಹಾಕ್ಕೊಂಡು ಮಗುವಿಗೆ ಯಾವುದೇ ರೀತಿ ತೊಂದರೆ ಆಗದವೇ ಇರೋ ರೀತಿಯಲ್ಲಿ ತನ್ನ ಮಡಿಲಲ್ಲಿ ಇಟ್ಕೊಂಡು ಕೈಯನ್ನು ಅಡ್ಡಲಾಗಿ ಇಟ್ಕೊಂಡಿದ್ದಾರೆ ತಾಯಿ. ಈಗ ಈ ಗೋಡೆಯ ಅಡಿಯಲ್ಲಿ ತಾಯಿ ಮತ್ತು ಮಗು ಸಿಲುಕಿಕೊಂಡಿರುವಂಥದ್ದು. ಮಗುಗೆ ಏನೂ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ತಾಯಿಯ ಬೆನ್ನಿನ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಗೋಡೆ ಮತ್ತು ಮಣ್ಣು ಕುಸಿದು ಬಿದ್ದಿರೋದ್ರಿಂದ ಅವರು ಒದ್ದಾಡ್ತಾ ಇದ್ದಾರೆ, ನೋವಿನಿಂದ ಬಳಲ್ತಾ ಇದ್ದಾರೆ. ರಕ್ಷಿಸಿ ಅಂಥೇಳಿ ಅಂಗಲಾಚ್ತಾ ಇದ್ದಾರೆ. ಈಗಾಗಲೇ NDRF SDRF ಟೀಮ್ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ತಾಯಿಯ ಮೇಲೆ ಯಮಗಾತ್ರದ ಗೋಡೆ ಬಿದ್ದಿದೆ. ಇಬ್ಬರು ಮಕ್ಕಳಲ್ಲಿರೋದನ್ನ ಗಮನಿಸ್ತಾ ಇದ್ದೀರಿ. ಒಂದು ಮಗುವಿನ ಮೇಲೆ ಗೋಡೆ ಬೀಳೋದನ್ನ ತಾಯಿ ತಡೆಯೋದಕ್ಕೂ ಕೂಡ ಯತ್ನಿಸಿರೋದು ಗೊತ್ತಾಗ್ತಾ ಇದೆ. ಕೈಯನ್ನೆಲ್ಲ ಅಡ್ಡ ಇಟ್ಟಿದ್ದಾರೆ. ಬಟ್ ಆ ಮಗು ಉಸಿರಾಡ್ತಾ ಇರೋಂಗೆ ಕಾಣಿಸ್ತಾ ಇಲ್ಲ. ಇನ್ನೊಂದು ಮಗುವನ್ನ ರಕ್ಷಣೆ ಮಾಡಿರುವಂಥದ್ದು. ನಮ್ಮನ್ನ ರಕ್ಷಿಸಿ ಅಂತ ಹೇಳಿ ತಾಯಿ ಕೇಳ್ಕೊಳ್ತಾ ಇದ್ದಾರೆ. NDRF ಮತ್ತು SDRF ಟೀಮ್ ಈಗ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ದೊಡ್ಡ ಪ್ರಮಾಣದಲ್ಲಿ ಗೋಡೆ ಮತ್ತು ಮಣ್ಣು ಬಿದ್ದಿರೋದ್ರಿಂದ ಸೂಕ್ಷ್ಮವಾಗಿ ಅವರನ್ನು ಹೊರತರುವಂತಹ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ತನ್ನ ಇಬ್ಬರು ಮಕ್ಕಳನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ತಾಯಿಯಲ್ಲಿ ಪ್ರಯತ್ನ ಮಾಡಿರೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಬಟ್ ಒಂದು ಮಗು ಅಲ್ಲಿ ಆ್ಯಕ್ಷನನ್ನು ನಾವು ಗಮನಿಸ್ತಾ ಇದ್ದೀವಿ. ಬಟ್ ಇನ್ನೊಂದು ಮಗು ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಜಮ್ಮಿಟಿಕಿಯ ಗೋಡೆ, ಅದು ಹೆವಿ ವೆಯ್ಟ್ ಇರುತ್ತೆ. ಆ ಗೋಡೆ ಈಗ ಸಂಪೂರ್ಣವಾಗಿ ತಾಯಿಯ ಬೆನ್ನಿನ ಮೇಲೆ ಬಿದ್ದಿರುವಂಥದ್ದು. ತನ್ನ ಇಬ್ಬರು ಮಕ್ಕಳನ್ನು ಕೂಡ ಕೊನೆಯ ಕ್ಷಣದವರೆಗೂ ಕೂಡ ರಕ್ಷಿಸುವಂತಹ ನಿಟ್ಟಿನಲ್ಲಿ ತಾಯಿ ಯತ್ನಿಸಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದೃಶ್ಯಗಳ ಮೂಲಕ. ಮತ್ತೊಂದು ಕಡೆ ಈ ಗುಡ್ಡದ ಮಣ್ಣು ಬಂದು ಇಡೀ ಮನೆ ಮೇಲೆ ಬಿದ್ದಿದ್ರಿಂದ ಮನೆಯ ಒಂದು ಭಾಗ ಏನಿದೆ ಅದು ಸಂಪೂರ್ಣವಾಗಿ ಕುಸಿತವಾಗಿದೆ. ಅವಶೇಷಗಳಡಿಯಲ್ಲಿ ಈಗ 3 ಸಿಲುಕಿಕೊಂಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.